ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಪರ್ಫೆಕ್ಟ್ ಅಳತೆ. ಇದು ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಹೇಗೆ ಪೌಡ್ರ್ ಮಾಡ್ಕೊಳ್ಬೇಕು, ಎಲ್ಲವನ್ನು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ಅದೆಲ್ಲ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ಸು, ಟಿಪ್ಸ್ ಎಲ್ಲ ಮಿಸ್ ಆಗುತ್ತೆ. ಪರ್ಫೆಕ್ಟ್ ಮೆಷರ್ಮೆಂಟ್ ಇದು. ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಳತೆನ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೈ ಮಾಡಬೇಕಾದ್ರೆ ಎಷ್ಟೆಷ್ಟು ಹಾಕಬೇಕು ಅಂತೆಲ್ಲ. ನಮ್ಮ ಮೈಸೂರು ಶೈಲಿ ಸಾಂಬಾರು ಪೌಡರ್ನು ತೋರಿಸ್ಕೊಟ್ಟಿದ್ದೀನಿ. 1 kg ಖಾರದ ಪುಡಿನ ಹೇಗೆ ಮಾಡಿಸ್ಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು ಅನ್ನೋದನ್ನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಿಸಿಬೇಳೆ ಬಾತ್ಗೆ ಒಣ ಕೊಬ್ಬರಿ ತುರಿನೇ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಅರ್ಧ ಹೋಳು ಕೊಬ್ಬರಿ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, 2 ಎಸಳು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಕೊಬ್ಬರಿ ಹಿಂಗೆ ತುರಿದಿಟ್ಕೊಂಡಿದ್ದೀನಿ. 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಾನಿಲ್ಲಿ ಬಿಳಿ ಒಣ ಬಟಾಣಿನ ಯೂಸ್ ಮಾಡಿದ್ದೀನಿ. ಅದಕ್ಕೆ ನಾನು ಒಣ ಬಟಾಣಿ ಯೂಸ್ ಮಾಡಿರೋದ್ರಿಂದ ರಾತ್ರಿನೇ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಆಮೇಲೆ 4 ಥರದ ತರಕಾರಿಯನ್ನು ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, 2 ಸೀಮೆ ಬದನೆಕಾಯಿ, 2 ನೂಕೋಲು ತೊಗೊಂಡಿದ್ದೀನಿ. ಆಮೇಲೆ ಇದು ಒಗ್ಗರಣೆಗೆ 1 ದಪ್ಪ ಈರುಳ್ಳಿ, 2 ಟೊಮೆಟೊ, 1 ಸಣ್ಣ ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, ಕೊಬ್ಬರಿ ತುರಿ, 1 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಸಾಸಿವೆನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ತುಪ್ಪ ಮತ್ತು ಮಸಾಲೆನ ಫ್ರೈ ಮಾಡೋದಕ್ಕೆ ಆಯಿಲ್ ಬೇಕಾಗುತ್ತೆ. ಬನ್ನಿ ಇವಾಗ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು, ಮಸಾಲೆನೆಲ್ಲ ಎಷ್ಟೆಷ್ಟು ಉರಿಬೇಕು, ಯಾವ್ಯಾವ ಅಳತೆಯಲ್ಲಿ ಹಾಕಬೇಕು ಅನ್ನೋದನ್ನು ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನೋಡಿ, ನಾನು ಬೇಳೆ ತೊಗೊಂಡಿದ್ದೀನಿ 1 ಲೋಟ. ಇದು 1/4 ಪಾವ್ ಅಂತೀವಲ್ಲ, 250 ಗ್ರಾಮ್ ಬರುತ್ತೆ. ಈ ಲೋಟದಲ್ಲಿ 1 ಲೋಟ ಬೇಳೆ, 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ 3/4 ಲೋಟ ಚೆನ್ನಾಗಿ ಬೇಳೆ ತೊಗೊಂಡಿದ್ದೀನಿ, 1/4 ಲೋಟ ಮಾಮೂಲಿ ಬೇಳೆ ತೊಗೊಂಡಿದ್ದೀನಿ. ನೀವು ಚೆನ್ನಾಗಿ ಬೇಳೆ ಯೂಸ್ ಮಾಡಲ್ಲ ಅಂತ ಅಂದರೆ ಮಾಮೂಲಿ ಬೇಳೆನೇ ತೊಗೊಳ್ಬಹುದು. ನೋಡಿ, ಇಲ್ಲಿ 1 ಲೋಟ ಬೇಳೆ, 1 ಲೋಟ ಅಕ್ಕಿ, ಇದನ್ನು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. 2 ಈಕ್ವಲ್ ಕ್ವಾಂಟಿಟಿನೇ ಇರಲಿ, ಹೆಚ್ಚು ಕಡಿಮೆ ಮಾಡಬೇಡಿ. ನೀವು ಅಕ್ಕಿ 1 ಲೋಟ ತೊಗೊಂಡ್ರೆ ಬೇಳೆನೂ 1 ಲೋಟ ತೊಗೊಳ್ಬೇಕಾಗುತ್ತೆ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗಿಲ್ಲಿ 6 ಲೋಟ ನೀರನ್ನು ಹಾಕೋಣ. 1:6, 1 ಲೋಟಕ್ಕೆ 6 ಲೋಟ ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಇಡೋಣ. ನಾನಿಲ್ಲಿ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ಗೆ ನೀವು ಅಷ್ಟೇ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡಿ. ಬಾಸುಮತಿ ರೈಸ್ ಎಲ್ಲ ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ ಹುಣ್ಸೆಹಣ್ಣು ತೊಗೊಂಡಿದ್ವಲ್ಲ, ಅದನ್ನು ನೆನೆಯೋಕ್ಕೆ ಇಟ್ಕೊಳ್ಳೋಣ. ನಿಮಗೆ ಬೇಳೆ ಅಕ್ಕಿ ಎಲ್ಲ ನೆನೆಸೋಕ್ಕೆ ಟೈಮ್ ಇಲ್ಲ ಅಂತಂದರೆ 1 ವಿಷಲ್ ಹೆಚ್ಚಿಗೆ ಹೊಡಿಸ್ಕೊಳ್ಬಹುದು, ಆವಾಗ ಬೇಗನೆ ಮಾಡ್ಕೊಳ್ಬಹುದು ನೀವು. ಇವಾಗ ಹುಣಸೆಹಣ್ಣು ಮತ್ತು ಅಕ್ಕಿ ಬೇಳೆ ಎಲ್ಲ ನೆನೆಯೋವರೆಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 4 ಥರದ ತರಕಾರಿನ ತೊಗೊಂಡಿದ್ದೀನಿ. 2 ನೂಕೋಲು, 2 ಸೀಮೆ ಬದನೆಕಾಯಿ, ಬೀನ್ಸು ಮತ್ತು ಕ್ಯಾರೆಟು, ಇವನ್ನೆಲ್ಲ ನಾನು ಉಪ್ಪು ನೀರಲ್ಲಿ ನೆನೆಸಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ತರಕಾರಿಗಳನ್ನ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣ ಆದರೆ ಬಾಯಿಗೆ ಸಿಗೋದಿಲ್ಲ, ಅದು ಅನ್ನದ ಜೊತೆನೇ ಬೆಂದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ನೆನೆಯೋದಕ್ಕೆ ಇಟ್ಕೊಂಡಿದ್ವಲ್ವ, 1/2 ಅವರ್ ಅಷ್ಟು ಆಗಿದೆ. ಇವಾಗ ನಾವು ಸ್ಟವ್ ಮೇಲೆ ಇದನ್ನು ಹಚ್ಚಿ ಇಡೋಣ. ಇದನ್ನು ನೋಡಿ, ಇವಾಗ ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಬೇಳೆ ಮತ್ತು ಅಕ್ಕಿ ನೆನೆಯೋಕೆ ಇಟ್ಟಿದ್ನಲ್ವ, ಅದನ್ನು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇವಾಗ ನಾನು ಬಟಾಣಿ ನೆನೆಸ್ಕೊಂಡಿದ್ದೆ ಅಲ್ವಾ, ಆ ಬಟಾಣಿನ 2 ಸಲ ನೀರಲ್ಲೇ ವಾಶ್ ಮಾಡಿಕೊಂಡು, ರಾತ್ರಿ ನೆನೆಯೋಕೆ ಇಟ್ಕೊಂಡಿದ್ದೆ, ವಾಶ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಟಾಣಿ ಯೂಸ್ ಮಾಡಲ್ಲ ಅಂತಂದರೆ ಕಡಲೆ ಬೀಜನೂ ಈ ಟೈಮಲ್ಲೇ ಹಾಕ್ಕೊಳ್ಬಹುದು. ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ನೀವು ಕಡಲೆ ಬೀಜ ಯೂಸ್ ಮಾಡಲ್ಲ ಅಂತ ಅಂದರೆ ಒಗ್ಗರಣೆ ಮಾಡ್ತಿರಲ್ಲ, ಆವಾಗ ಹಸಿ ಬಟಾಣಿನೂ ಹಾಕ್ಕೊಳ್ಬಹುದು. ಹಸಿ ಬಟಾಣಿ ಯೂಸ್ ಮಾಡಿದ್ರೆ ನೀವು ಈಗ ಹಾಕೋ ನೆಸಸರಿ ಇಲ್ಲ, ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಬಿಸಿಬೇಳೆ ಬಾತ್ಗೆ ಸೀಮೆ ಬದನೆಕಾಯಿ ಯೂಸ್ ಮಾಡಿ, ಅದು ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದು ನೀವು ಅದನ್ನು ಒಂದ್ಸಲ ಯೂಸ್ ಮಾಡಿ ನೋಡಿ. ನುಕ್ಕೋಲ್ ಜೊತೆಗೆ ಸೀಮೆ ಬದನೆಕಾಯಿನೂ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, 1-2 ಟೇಬಲ್ ಸ್ಪೂನು ಆಯಿಲ್ನ ಹಾಕ್ತಾಯಿದ್ದೀನಿ. ಇದು ಕಂಪಲ್ಸರಿ. ಇದು ಬೇಳೆ ಮತ್ತು ಅಕ್ಕಿ ಎಲ್ಲ ನೀಟಾಗಿ ಕುಕ್ ಆಗಲಿ ಅಂತ ನೀವು ಇದನ್ನು ಹಾಕಲೇಬೇಕಾಗುತ್ತೆ. ಇದಾದಮೇಲೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕಬೇಕಾಗತ್ತೆ. ಇದು ಅಷ್ಟೇ. ಇದನ್ನೆಲ್ಲ ಹಾಕಿ ನೀವು ಇವಾಗ ಕ್ಲೋಸ್ ಮಾಡಬೇಕಾಗತ್ತೆ. ಉಪ್ಪು ಬೇಕಾದ್ರೆ ನೀವು ಇವಾಗಲೇ ಹಾಕ್ಕೊಳ್ಬಹುದು, ನಾನು ಇವಾಗ ಆ್ಯಡ್ ಮಾಡ್ತಾ ಇಲ್ಲ. ಇದು ನಿಮ್ಮ ಇಷ್ಟ. ನೀವು ಇವಾಗಲೇ ಉಪ್ಪು ಹಾಕ್ತೀನಿ ಅಂತ ಇವಾಗಲೇ ಹಾಕ್ಕೊಳ್ಬಹುದು. ನೋಡಿ, ಎಲ್ಲ ಆಗಿದೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ವಿಷಲ್ ಬರೋವರೆಗೆ ಒಂದು 2 ವಿಷಲ್ ಬರಲಿ, ಅಲ್ಲಿವರೆಗೆ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ. ಆಯಿಲ್ ಹಾಕೊಂಡೆ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆಯಿಲ್ ಬಿಸಿ ಆಗ್ತಾಯಿದೆ. ನಾನು
ನಾನಿಲ್ಲಿ ದಪ್ಪ ತಳದ ಪಾತ್ರೆಯನ್ನು ಯೂಸ್ ಮಾಡಿದ್ದೀನಿ. ನೀವು ಅಷ್ಟೇ ದಪ್ಪ ತಳದ ಪಾತ್ರೆಯನ್ನೇ ಯೂಸ್ ಮಾಡಿ. ದಪ್ಪ ತಳದ ಪಾತ್ರೆನ ಯೂಸ್ ಮಾಡೋದ್ರಿಂದ ಈ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ. ನೋಡಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಬಾಣಲಿ ಬಿಸಿಯಾಗಿದೆ. ಇವಾಗ ಫ್ಲೇಮ್ನ ಲೋ ಅಲ್ಲಿ ಇಡ್ತಾಯಿದ್ದೀನಿ. ನೀವು ಲೋ ಅಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋ ಹಾಗಿಲ್ಲ. ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಇಂಡಾಲಿಯಂ ಬಾಣಲಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ದಪ್ಪ ತಳ ಇರೋದ್ರಿಂದ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಆಗುತ್ತೆ. ಇವಾಗ 1/4 ಟೇಬಲ್ ಸ್ಪೂನು ಮೆಂತ್ಯನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬಾಣಲಿ ಮತ್ತು ಎಣ್ಣೆ ಎಲ್ಲ ಬಿಸಿಯಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಳ್ಳೋಣ. 1/4 ಟೇಬಲ್ ಸ್ಪೂನ್ ಮೆಂತ್ಯ ಆದಮೇಲೆ ಇವಾಗ 1/4 ಟೇಬಲ್ ಸ್ಪೂನ್ ಮೆಣಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಏಲಕ್ಕಿಯನ್ನು ಆ್ಯಡ್ ಮಾಡೋಣ. 4 ಏಲಕ್ಕಿ ಹೇಳಿದ್ನಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ 2 ಪೀಸ್ ಚಕ್ಕೆ ಹೇಳಿದ್ನಲ್ವ, 2 ಇಂಚು, ಆ ಚಕ್ಕೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 6 ಲವಂಗ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾಕ್ತಾ ಇರೋ ಮಸಾಲೆ 1/4 kg ಅಕ್ಕಿ, 1/4 kg ಬೇಳೆಗೆ ಪರ್ಫೆಕ್ಟ್ ಅಳ್ತಾಯಿದ್ದು. ಇದನ್ನು ಮಿಸ್ ಮಾಡಬೇಡಿ. ನೋಡಿ ಇವಾಗ 2 ಟೇಬಲ್ ಸ್ಪೂನ್ ಧನಿಯಾನ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಆದಮೇಲೆ 2 ಟೇಬಲ್ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಜೀರಿಗೆನ ಆ್ಯಡ್ ಮಾಡಾದಮೇಲೆ ಖಾರಕ್ಕೆ ನಾವು ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 10 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 5 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಗುಂಟೂರು ಬೇಡ ಅಂತಂದರೆ 15 ಬ್ಯಾಡಗಿ ಮೆಣಸಿನ್ಕಾಯಿನೇ ಯೂಸ್ ಮಾಡಬಹುದು. ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಏನು ಖಾರ ಆಗೋದಿಲ್ಲ. ಟೇಸ್ಟ್ಗೋಸ್ಕರ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಬೇಕು. ಆದರೆ ಫುಲ್ ಗುಂಟೂರು ಮೆಣಸಿನ್ಕಾಯಿನೂ ಯೂಸ್ ಮಾಡೋಂಗಿಲ್ಲ. ನೀವು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ 15 ಅಂತೂ ಯೂಸ್ ಮಾಡಲೇಬೇಕು. ನಮ್ಮನೇಲಿ ಖಾರ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು 5 ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಅದು ಆಪ್ಷನಲ್ಲು. ನೋಡಿ ಇವಾಗ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆವಾಗಲೇ 1 ವಿಷಲ್ ಬಂದಿತ್ತು, ಇವಾಗ 2 ವಿಷಲ್ ಬಂತು. ಆಫ್ ಮಾಡಿಬಿಡೋಣ. ನೋಡಿ ಈ ಸ್ಟವ್ ಉರಿತಾ ಇದೆ, ನಾನು ಆ ಸ್ಟವ್ನ ಆಫ್ ಮಾಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಮಕ್ಕಳು ಮತ್ತು ನೀವು ತುಂಬ ಖಾರ ತಿನ್ನೋದಿಲ್ಲ ಅನ್ನೋದಾದರೆ 15 ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿ. ಪರ್ಫೆಕ್ಟ್ ಅಳ್ತಾಯಿದ್ದು. ಅರ್ಧ kgಗೆ ಇಷ್ಟು ಸಾಕಾಗುತ್ತೆ. ನೋಡಿ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿದ್ಮೇಲೆ ನಾನು ಕೊಬ್ಬರಿ ತುರಿ 2 ಸ್ಪೂನು ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ನಲ್ವ, ಆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಗಸಗಸೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಗಸಗಸೆ ಬೇಗ ಹಾಕಿಬಿಟ್ರೆ ಅದು ತುಂಬ ಸೀದೋಗ್ಬಿಡುತ್ತೆ. ಅದೇ ಇದು ಹೀಟ್ ಇರುತ್ತಲ್ವ ಇಲ್ಲಿ ಬಾಣಲಿಲಿ, ಅದಕ್ಕೆ ಇವಾಗ ಗಸಗಸೆನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಗಸಗಸೆನ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಬೇಕು, ಇಲ್ಲ ಅಂತಂದರೆ ಕೊಬ್ಬರಿ ಕಂಟು ವಾಸನೆ ಬಂದುಬಿಡುತ್ತೆ. ನೋಡಿ ಇವಾಗ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ಇವಾಗ ಕುಕ್ಕರು ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ನೋಡಿ ನಾವಿಲ್ಲಿ ಟೈಮೇ ವೇಸ್ಟ್ ಮಾಡಿಲ್ಲ. ಅಕ್ಕಿ ಬೇಳೆ ಎಲ್ಲ ನೆನೆಯೋವರೆಗೆ ತರಕಾರಿನ ಕಟ್ ಮಾಡಿಕೊಂಡ್ವು. ಇದು ಕುಕ್ಕರ್ ಕೂಗಕ್ಕೆ ಇಟ್ಬಿಟ್ಟು ಅಲ್ಲಿ ನಾವು ಪೌಡರ್ಗೆ ರೆಡಿ ಮಾಡಿಕೊಂಡು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ. 2 ವಿಷಲ್ ಬಂದಿರಿ, ಏನು ಅಷ್ಟೇನು ಬೆಂದೋಗೇ ಇಲ್ಲ. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ತರಕಾರಿ ಬಟಾಣಿಗಳೆಲ್ಲ. ನೋಡಿ ಇಲ್ಲಿ ನಾವು 6 ಗ್ಲಾಸಸ್ ಆಫ್ ವಾಟರ್ ಹಾಕಿದ್ರು, ಯಾವುದು ತುಂಬ ಬೆಂದೋಗಿಲ್ಲ, ಎಲ್ಲ ನೀಟಾಗಿ ಕುಕ್ ಆಗಿದೆ. ನೋಡಿ ಅದಕ್ಕೆ ಸ್ವಲ್ಪ ತರಕಾರಿನ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಳ್ಬೇಕು. ಇವಾಗ ಇನ್ನೂ 4 ಲೋಟ ನಮಗೆ ನೀರು ಬೇಕಾಗುತ್ತೆ. ಸ್ವಲ್ಪ ಲಿಕ್ವಿಡ್ ಥರ ಇರಬೇಕಲ್ವ ಬಿಸಿಬೇಳೆ ಬಾತು, ಅದಕ್ಕೋಸ್ಕರ ಇನ್ನೂ 4 ಲೋಟ ನೀರನ್ನ ಇಲ್ಲಿ ಪಕ್ಕದಲ್ಲಿ ಕಾಯೋಕ್ಕೆ ಇಟ್ಕೊಳ್ಳೋಣ. ಬಿಸಿಬೇಳೆ ಬಾತ್ಗೆ ಸೀಮೆ ಬದನೆಕಾಯಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ಬೇಕಾದ್ರೆ ಬೇಳೆ ಸೀಮೆ ಬದನೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಬಿಸಿಬೇಳೆ ಬಾತ್ಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ನಾನಿವಾಗ ಒಂದು ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ತೊಗೊಂಡಿಲ್ಲಿ 2 ಟೇಬಲ್ ಸ್ಪೂನ್ ಹಸುವಿನ ತುಪ್ಪವನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ಗೆ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ತುಪ್ಪ ಯೂಸ್ ಮಾಡಲ್ಲ ಅನ್ನೋದಾದರೆ ಎಣ್ಣೆನೇ ಯೂಸ್ ಮಾಡಬಹುದು. ಒಗ್ಗರಣೆಗೆ ನಾನಿಲ್ಲಿ ಇಂಗನ್ನು ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಹಿಂಗೆ ಇಷ್ಟ ಆದರೆ ಹಿಂಗನ್ನು ನೀವು ಯೂಸ್ ಮಾಡಬಹುದು. ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಇವಾಗ ಸಾಸಿವೆನ ಹಾಕ್ಕೊಳ್ಳೋಣ. ನೋಡಿ ಆವಾಗಲೇ ತೋರಿಸಿದ್ನಲ್ಲ ನಾನು ನಿಮಗೆ, ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ತಕ್ಷಣ ನೀವು ಈರುಳ್ಳಿನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸಾಸಿವೆ ಏನಾದರೂ ಸೀದೋದ್ರೆ ಕಹಿ ಥರ ಆಗಿಬಿಡುತ್ತೆ ಬಾತು, ಅದಕ್ಕೆ ನೀವು ಸಾಸಿವೆನ ತುಂಬ ಸೀಸ್ಬೇಡಿ. ನೋಡಿ ಇವಾಗ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ. ನೋಡಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಹಸಿ ಬಟಾಣಿನ ಯೂಸ್ ಮಾಡ್ತೀನಿ ಅನ್ನೋದಾದರೆ ಈ ಟೈಮಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಟೊಮೆಟೊಗೂ ಮೊದಲೇ ಹಸಿ ಬಟಾಣಿನ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 4 ಗ್ಲಾಸ್ ವಾಟರ್ನ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ವಲ್ವ, ಅದು ಬಿಸಿಯಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಬೆಳ್ಳುಳ್ಳಿ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಗ್ಗರಣೆನೂ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೀದೋಗೋಕ್ಕೆ ಬಿಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ. ಟೊಮೆಟೊನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಇಲ್ಲೇ 2 ಟೇಬಲ್ ಸ್ಪೂನ್ ನಾನು ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು ನಾನು. ಇಷ್ಟೇ ಸಾಕಾಗುತ್ತೆ. ಅರ್ಧ kg ಅಕ್ಕಿಗೆ 2 ಟೇಬಲ್ ಸ್ಪೂನ್ ಸಾಲ್ಟ್ ಸಾಕಾಗುತ್ತೆ. ನಿಮ್ಗೇನಾದ್ರು ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ, ನಾನು ಇಷ್ಟೇ ಹಾಕಿದ್ದು. ನಾನು ನಿಮಗೆ ತೋರಿಸಿರೋ ಅಳತೆಲ್ಲ ಇದು ಪರ್ಫೆಕ್ಟ್ ಅಳತೆ. ಇದು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ನಾವು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊ ಹುಣಸೆ ಹಣ್ಣು ಇತ್ತಲ್ವ, ನೆನೆಯೋಕೆ ಇಟ್ಕೊಂಡಿದ್ವಲ್ವ, ಅದನ್ನು ನೀಟಾಗಿ ಕಿವುಚ್ಕೊಂಡು ಸಿಪ್ಪೆನೆಲ್ಲ ತೆಕ್ಕೊಂಡು ಶೋಧಿಸ್ಕೊಂಡು ಈ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸಾರಿ ಕುಚ್ಚು ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಹುಣಸೆಹಣ್ಣು ನೀರನ್ನ. ಅದೆಲ್ಲ ಹುಣಸೆಹಣ್ಣು ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ, ಅದಕ್ಕೆ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ ಬೀಜನೂ ಶೋಧಿಸ್ಕೊಳ್ತಾ ಇದ್ದೀನಿ, ಬೀಜ ಹಾಕ್ತಾ ಇಲ್ಲ. ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗು ಮತ್ತು ಬ್ಯಾಂಗಲ್ ಕಲೆಕ್ಷನ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅದು ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ, ಚೆಕ್ ಮಾಡಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ವಲ್ವ, ಅಷ್ಟೇ ಪ್ರಮಾಣದಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಕುರಿ ಕಾಲಚ್ಚು ಅರ್ಧ ಅಚ್ಚಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಮಾರ್ಕೆಟಲ್ಲಿ ಸಿಗೋ ಪೌಡರ್ನ ಆ್ಯಡ್ ಮಾಡೋಕ್ಕಿಂತ ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಕಡಲೆಬೇಳೆ ದನಿ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಅದು ಸೀದೋಗಬಾರ್ದು. ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಮಸಾಲೆ ಪದಾರ್ಥಗಳು ಅಷ್ಟೇ, ನೀವು ಸೀಸ್ಬಾರ್ದು. ನಾನು ಫ್ರೈ ಮಾಡ್ಕೊಂಡಲ್ಲ, ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ ಬಾಣಲಿ ಹೀಟ್ಗೆ ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ. ನಾವು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಮಸಾಲೆಗಳು ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಆಯಿಲ್ ಹಾಕಲೇಬೇಕು, ಹಾಕದೆ ಉರಿಯೋ ಹಾಗಿಲ್ಲ, ಡ್ರೈ ರೋಸ್ಟ್ ಮಾಡೋಂಗಿಲ್ಲ. ಆಯಿಲ್ ಹಾಕ್ಕೊಂಡೇ ನೀವು ಎಲ್ಲವನ್ನು ಫ್ರೈ ಮಾಡಬೇಕು. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಡಿ, ಸ್ವಲ್ಪ ತರ್ತರಿಯಾಗಿ ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನಾವಲ್ಲಿ ಒಗ್ಗರಣೆ ಕುದಿಯೋಕ್ಕೆ ಇಟ್ಟಿದ್ವಲ್ವ, ಹುಣಸೆಹಣ್ಣೆಲ್ಲ ಹಾಕಿ ಹುಣಸೆಹಣ್ಣು ಬೆಲ್ಲ, ಆ ನೀರಿಗೆ ಫುಲ್ಲು ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಅಷ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ತುಂಬ ನೈಸ್ ಆದರೆ ಗಂಟಾಗಿಬಿಡುತ್ತೆ. ಸ್ವಲ್ಪ ತರ್ತರಿಯಾಗಿದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ನೈಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ಗ್ರೈಂಡ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಹುಳಿ ಕುದ್ದಿತ್ತು. ನೋಡಿ, ಜಾರಲ್ಲೂ ಸ್ವಲ್ಪ ಮಸಾಲೆ ಇತ್ತು, ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಆಮೇಲೆ ನಾವು ಅಕ್ಕಿ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಲ್ವ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 10 ಮಿನಿಟ್ಸು ನೀಟಾಗಿ ಫ್ರೈ ಆಗಲಿ. ಮಸಾಲೆನೂ ನಾವು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತು ಕುದಿಸೋ ನೆಸಸರಿ ಇಲ್ಲ. ಗುಡ್ ಸ್ಮೆಲ್ಲೇ ಕೊಡ್ತಾ ಇರುತ್ತೆ. ತುಪ್ಪ ಮತ್ತು ನಾವೆಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ಸು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಸ್ಕಿಪ್ ಮಾಡಬೇಡಿ. ಇದೇ ಥರ ಹಾಕಿ ಅರ್ಧ kg ಅಕ್ಕಿಗೆ ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಅಳತೆ ಇದು. ನೋಡಿ, ಇಲ್ಲಿ ನಾನು ಟೊಮೆಟೊ ಬೀಜನೂ ಶೋಧಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಫಿಲ್ಟ್ರ್ ಮಾಡಿಕೊಂಡೆ ಹಾಕಿರೋದು ನಾನಿಲ್ಲಿ. ಬಿಸಿಬೇಳೆ ಬಾತ್ಗೆ ಅನ್ನನೂ ತುಂಬ ಬೆಂದೋಗಬಾರ್ದು. ಗಂಜಿ ಥರ ಆದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಅಗ್ಳಗ್ಳಂಗೂ ಇರಬೇಕು, ಸ್ಮೂತಾಗೂ ಇರಬೇಕು. ಅನ್ನ ಮಾಡ್ತೀವಲ್ಲ ತುಂಬ ಬಿಡಿಬಿಡಿಯಾಗಿ, ಆ ಥರ ಇರೋ ಹಾಗಿಲ್ಲ, ಸ್ಮೂತಾಗಿರಬೇಕು. ಹಂಗಾದರೆ ಬಿಸಿಬೇಳೆ ಬಾತ್ ಚೆನ್ನಾಗಿರೋದು. ಗಂಜಿ ಥರ ಮಾಡ್ಕೊಳ್ಬೇಡಿ. ಇವಾಗ ನಾವು ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ವಲ್ವ, ಅದನ್ನ ಇವಾಗ ಆ್ಯಡ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿದೆ. ಅನ್ನ ಎಲ್ಲ ಅಗಗಳಾಗೇ ಇದೆ, ತುಂಬ ಬೆಂದೋಗಿಲ್ಲ, ಗಂಜಿ ಥರ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದು ಯೆಲ್ಲೋ ಕಲರ್ ಕಾಣ್ತಾಯಿದೆ, ನಾವು ಅರಿಶಿನ ಪುಡಿ ಹಾಕಿದ್ವಲ್ವ, ಅದಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಬಿಸಿಬೇಳೆ ಬಾತ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ. ನೋಡಿ, ಸ್ವಲ್ಪ ಲಿಕ್ವಿಡ್ ಹಂಗೆ ಬೇಕು, ಇಷ್ಟೊಂದು ಗಟ್ಟಿ ಇರಬಾರ್ದು. ಅದಕ್ಕೆ ನಾನು ಬಿಸಿ ಮಾಡ್ಕೊಂಡಿದ್ನಲ್ವ 4 ಲೋಟ ನೀರು, ಅದರಲ್ಲಿ ಹುಳಿ ಕಲಸೋದಕ್ಕೆ, ಜಾರೆಲ್ಲ ತೊಳ್ಕೊಳ್ಳೋದಕ್ಕೆಲ್ಲ ಹಾಕಿದ್ದೆ. ಇನ್ನೂ 2 ಗ್ಲಾಸ್ ಆಫ್ ವಾಟರ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲಿ ನಾನಿಲ್ಲಿ 10 ಗ್ಲಾಸಸ್ ಆಫ್ ವಾಟರ್ನ ಇಲ್ಲಿ ಯೂಸ್ ಮಾಡಿದ್ದು, ಮತ್ತು 2 ಸ್ಪೂನ್ ಸಾಲ್ಟ್ ಅಷ್ಟೇ ಯೂಸ್ ಮಾಡಿದ್ದು. ಟೊಮೆಟೊ ಬೇಯುವಾಗ ಹಾಕಿದ್ನಲ್ಲ, ಅಷ್ಟೇ ಸಾಲ್ಟ್ ಹಾಕಿದ್ದು, ಅದೇ ತುಂಬ ಪರ್ಫೆಕ್ಟಾಗಿತ್ತು. ನಾನು ಮತ್ತೆ ಸಾಲ್ಟ್ ಹಾಕೋಕ್ಕೆ ಹೋಗಲಿಲ್ಲ. ಇವಾಗ ನಾವು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಪೌಡರ್ಗೆ ನಾನು 2 ಟೇಬಲ್ ಸ್ಪೂನ್ ಕೊಬ್ಬರಿನ ಯೂಸ್ ಮಾಡಿದ್ದೆ, ಒಣ ಕೊಬ್ಬರಿ. ಇವಾಗಲೂ ಅಷ್ಟೇ 2 ಟೇಬಲ್ ಸ್ಪೂನ್ ಒಣ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ
ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ನೀವು ಕಡ್ಡಿ ತುಂಬ ದೊಡ್ಡದನ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ. ಜವಾರಿ ಕೊತ್ತಂಬರಿ ಸೊಪ್ಪಾದರೆ ಅಂದರೆ ನಾಟಿ ಕೊತ್ತಂಬರಿ ಸೊಪ್ಪಾದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ನೋಡಿ ಇವಾಗ ಪರ್ಫೆಕ್ಟ್ ಆಗಿರೋ ಬಿಸಿಬೇಳೆಬಾತ್ ರೆಡಿ ಆಗಿದೆ. ಅದು ಹಾವಿ ಬರ್ತಾ ಇರೋದ್ರಿಂದ ಮತ್ತು ಸ್ಟೀಮ್ ಬರ್ತಾ ಇರೋದ್ರಿಂದ ನಿಮಗೆ ಕಲರ್ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ನಾನು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಬಟಾಣಿ ತರಕಾರಿ ಎಲ್ಲ ಚೆನ್ನಾಗಿದೆ ಕಾಣಿಸ್ತಾ ಇದೆ, ಯಾವುದು ಬೆಂದೋಗಿಲ್ಲ. ನೋಡಿ ಟೊಮೆಟೊ ಬಟಾಣಿ ತರಕಾರಿಗಳೆಲ್ಲ ನಾನು ತೋರಿಸ್ತಾ ಇದ್ದೀನಲ್ವ, ನೋಡಿ ಬೀನ್ಸು ಕ್ಯಾರೆಟ್ ಎಲ್ಲ ಯಾವುದು ಬೆಂದೋಗಿಲ್ಲ. ನಿಮಗೇನಾದರೂ ಡೌಟು ಮತ್ತು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಬಿಸಿಬೇಳೆ ಬಾತ್ಗೆ ಹೊಸ ಅಕ್ಕಿ ಅಂತೀವಲ್ಲ, ಅವಾಗ ತಾನೇ ಬಿಡಿಸಿರ್ತೀವಲ್ಲ ಆ ಅಕ್ಕಿ ಮತ್ತು ಸ್ಟೀಮ್ ಅಕ್ಕಿ ಬಾಸುಮತಿ ರೈಸು ಅದನ್ನೆಲ್ಲ ಯೂಸ್ ಮಾಡಬಾರ್ದು. ನಾನಿಲ್ಲಿ ಸೋನಾ ಮಸೂರಿ ರೈಸ್ನೇ ಯೂಸ್ ಮಾಡಿರೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ನೋಡಿ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಸ್ಟೀಮ್ ಬರ್ತಾ ಇತ್ತಲ್ಲ, ಅದಕ್ಕೆ ನಿಮಗೆ ಅಷ್ಟು ನೀಟಾಗಿ ಕಲರ್ ಕಾಣ್ತಾ ಇಲ್ಲ. ನೋಡಿ ಈ ಅಳತೆ ಇದ್ದರೆ ಸಾಕು, ಪರ್ಫೆಕ್ಟ್ ಅಳತೆ ಇದು. ತುಂಬ ತೆಳು ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇವಾಗ ಸರ್ವ್ ಮಾಡೋಣ. ನೋಡಿ ಇವಾಗ ತುಪ್ಪ ಮತ್ತು ಬೂಂದಿನ ಹಾಕ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ಗೆ ತುಪ್ಪ ಮತ್ತು ಬೂಂದಿ ನೀವು ಸರ್ವ್ ಮಾಡುವಾಗ ಕಂಪಲ್ಸರಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಸೈಡಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನೂ ಹಾಕಿದ್ದೀನಿ. ನೀವು ತುಪ್ಪ ಮತ್ತು ಬೂಂದಿ ಹಾಕಿನೇ ಸರ್ವ್ ಮಾಡಿ, ಬಿಸಿಬೇಳೆಬಾತ್ ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸಿರೋ ಅಳತೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.